ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಓಂ ನಮಃ ಶಿವಾಯ. ಕೈಲಾಸಾತ್ ಈಶಕೋಣೆ ಸುರವಿಟಪಿತಟೆ ಸ್ಫಾಟಿಕೆ ಮಂಡಪೆ ಸನ್ ಮಾತಂಗಾರಾತಿಪೀಠೋಪರಿ ಪರಿಲಸಿತಂ ಸೇವ್ಯಮಾನಂ ಸುರೌಗೈ ಜಾನುಸ್ಥಂ ವಾಮಬಾಹುಂ ಮೃಗಮಪಿ ಪರಶುಂ ಜ್ಞಾನಮುದ್ರಾಂ ವಹಂತಂ ನಾಗೋದ್ಯೋಗವೇಷ್ಟಂ ದದತರ್ಷಿಗಣೆ ಜ್ಞಾನಮೀಶಾನಮೀಡೇ. ಓಂ ನಮಃ ಶಿವಾಯ. ಆತ್ಮೀಯರೇ, ಪರಮೇಶ್ವರನಿಗೆ ಅಷ್ಟಮೂರ್ತಿತ್ವ ಬಂದಿದೆ. ಆ ಅಷ್ಟಮೂರ್ತಿತ್ವದಲ್ಲಿ ವಿಶೇಷವಾಗಿ ಪಂಚಭೂತಗಳು ಪೃಥ್ವಿ, ಅಪೋ, ತೇಜೋ, ವಾಯು, ಆಕಾಶ. ಜೊತೆಯಲ್ಲಿ ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ, ಮೂರನೇ ಕಣ್ಣು ಅಗ್ನಿ. ಆ ಪಂಚಭೂತಗಳು ಈ ಮೂರು ಕಣ್ಣನ್ನು ಸೇರಿದಾಗ 8 ಅಷ್ಟಮೂರ್ತಿತ್ವವುಳ್ಳವನು ಪರಮೇಶ್ವರ. ಆ ಪರಮೇಶ್ವರನು ತಪಸ್ಸನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆನಂದ ತುಂದಿಲದಾದಾಗ ಅವನ ಕಣ್ಣಿಂದ ಆನಂದ ಬಾಷ್ಪ ಬಂತಂತೆ. ಆ ಆನಂದ ಬಾಷ್ಪ ಬಂದಾಗ ಆ ಬಾಷ್ಪದ ರೂಪದಲ್ಲಿ ಬಂದಿರತಕ್ಕಂತಹದ್ದು ರುದ್ರಾಕ್ಷಿ. ರುದ್ರನ ಅಕ್ಷಿಯಿಂದ ಬಂದಿರತಕ್ಕಂತಹದ್ದು ರುದ್ರಾಕ್ಷಿ. ಅದರಲ್ಲೂ ಬೇರೆ ಬೇರೆ ವಿಧಾನಗಳಿದ್ದಾವೆ ಹೇಳುವಂತಹದ್ದು ಇದೆ. ಬಿಳಿ ಬಣ್ಣದ ರುದ್ರಾಕ್ಷಿ, ಕೆಂಪು ಬಣ್ಣದ ರುದ್ರಾಕ್ಷಿ ಹಾಗೂ ಮಿಶ್ರ ಬಣ್ಣದ ರುದ್ರಾಕ್ಷಿ ಇರತಕ್ಕಂಥದ್ದು 3 ರೀತಿಯಲ್ಲಿ. ಹೀಗಿರುವಾಗ ಆ ರುದ್ರಾಕ್ಷಿ ಧಾರಣೆ ಅತ್ಯಂತ ಅವಶ್ಯವಾಗಿರತಕ್ಕಂತಹದ್ದು ಶಿವಭಕ್ತರಿಗೆ. ಶಿವಭಕ್ತರು ಅಂತಲ್ಲ, ಯಾರು ಬೇಕಾದರೂ ಧಾರಣೆ ಮಾಡಬಹುದು. ಆದರೆ ಅದಕ್ಕೂ ಕೆಲವು ಪದ್ಧತಿಗಳಿದ್ದಾವೆ. ವಿನಾ ಭಸ್ಮ ತ್ರಿಪುಂಡ್ರೇಣ ವಿನಾ ರುದ್ರಾಕ್ಷ ಮಾಲಯ. ನೋಡಿ, ಹಣೆಗೆ ವಿಭೂತಿ ಇಲ್ಲದೆ ಶಿವನ ಆರಾಧನೆ ಮಾಡಿದರೆ ಪ್ರಯೋಜನ ಇಲ್ಲ. ಕೊರಳಿಗೆ ರುದ್ರಾಕ್ಷಿ ಮಾಲೆ ಇಲ್ಲದೆ ರುದ್ರನನ್ನು ಅನುಷ್ಠಾನ ಮಾಡಿದರೂ ಸಹಿತವಾಗಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಪೂಜಿತೋಪಿ ಮಹಾದೇವ ನ ಸ್ಯಾತ್ ತಸ್ಯ ಫಲಪ್ರದಃ. ಒಳ್ಳೆಯ ಫಲವನ್ನು ಕೊಡಬೇಕು ಅಂದರೆ ನಾವು ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ನಮಗೆ ಧಾರಣೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಪಂಚಮುಖ ರುದ್ರಾಕ್ಷಿ. ಆ ರುದ್ರಾಕ್ಷಿಯನ್ನು ನಾವು ಯಾರು ಬೇಕಾದರೂ ಧಾರಣೆ ಮಾಡ್ಬೋದು. 5 ಮುಖ. ಕಾರಣ ಯಾಕೆಂದರೆ ಅವನ ಅಕ್ಷರಗಳೇ 5. ಓಂ ನಮಃ ಶಿವಾಯ, ನಮಃ ಶಿವಾಯ 5 ಅಕ್ಷರಗಳು. ಆ 5 ಅಕ್ಷರದ ರುದ್ರಾಕ್ಷಿಯನ್ನು ನಾವು ಧಾರಣೆಯನ್ನು ಮಾಡುವುದರಿಂದ ಅದೆಷ್ಟೋ ಲಾಭಗಳಿದ್ದಾವೆ. ತತ್ಕ್ಷಣದಲ್ಲೇ ನಮಗೆ ಅದು ಗೊತ್ತಾಗದೇ ಇದ್ದರೂ ಸಿಗದೇ ಹೋದರೂ ಕಾಲಾನಂತರದಲ್ಲಿ ಅದರ ಫಲವು ನಮಗೆ ಇದ್ದೇ ಇರ್ತದೆ. ಆ ಪಂಚಮುಖ ರುದ್ರಾಕ್ಷಿಯ ಮಾಲೆ ಅತ್ಯಂತ ಅಗತ್ಯವಾಗಿರತಕ್ಕಂಥದ್ದು ಜಪಕ್ಕೆ. ಜಕಾರೋ ಜನ್ಮ ವಿಚ್ಛೇದ ಪಕಾರ ಪಾಪನಾಶನಃ. ನಾವು ಜಪವನ್ನು ಮಾಡುವಾಗ 108 ಮಣಿಯುಳ್ಳಂತಹ ಜಪಸ್ಸರವನ್ನು ಕೈಯಲ್ಲಿ ಹಿಡಿದು ಏಕಂ ದ್ವೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ರೀತಿಯಲ್ಲಿ ನಾವು ಜಪವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಗೌಪ್ಯವಾಗಿ. ಅದಕ್ಕಾಗಿ ಗೋಮುಖಿ ರೂಪದ ಒಂದು ಚೀಲ ಇರ್ತದೆ. ಆ ಚೀಲದಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಈ ತರ್ಜನಿ ಬೆರಳನ್ನು ಈ ಜಪಸ್ಸರಕ್ಕೆ ನಾವು ತಾಗಿಸಬಾರದು. ಇದನ್ನು ತಾಗಿಸಿದರೆ ನಾವು ಮಾಡಿದಂತಹ ಜಪದ ಫಲ ಎಲ್ಲವೂ ನಶಿಸಿ ಹೋಗ್ತದೆ. ಜೊತೆಯಲ್ಲಿ ಶಿರೋಮಣಿಯನ್ನು ದಾಟಬಾರದು ಅಂತಿದೆ. ಇದಕ್ಕೆ ಶಿರೋಮಣಿ ಅಂತ ಹೆಸರು. ಈ ಶಿರೋಮಣಿಯನ್ನು ದಾಟಿ ನಾವು ಜಪವನ್ನು ಮಾಡ್ತಾ ಹೋದರೆ ಹಿಂದೆ ಮಾಡಿದಂತಹ ಫಲಗಳೆಲ್ಲವೂ ಸಹಿತವಾಗಿ ನಿಷ್ಫಲವಾಗ್ತದೆ. ಆದ್ದರಿಂದ ಜಪವನ್ನು ಮಾಡುವಾಗ ಸಾಧ್ಯವಾದಷ್ಟು ನಾವು ಗೌಪ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇದಲ್ಲದೆ 12 ರಾಶಿಯವರಿಗೆ ಪ್ರತ್ಯೇಕವಾಗಿ ರುದ್ರಾಕ್ಷಿಯನ್ನು ಹೇಳಿದ್ದಾರೆ. ಒಂದೊಂದು ರಾಶಿಯವರು ಒಂದೊಂದು ರೀತಿಯಾದಂತಹ ರುದ್ರಾಕ್ಷಿಯನ್ನು ಧರಿಸಲಿಕ್ಕೆ ಅವಶ್ಯಕತೆ ಇದೆ. ಪ್ರಧಾನವಾಗಿ ರುದ್ರಾಕ್ಷಿಯಲ್ಲಿ 14 ಮುಖದವರೆಗೆ ರುದ್ರಾಕ್ಷಿ ಇದೆ. ಹಾಗಂತ 21 ಮುಖದ ರುದ್ರಾಕ್ಷಿಯೂ ಇದೆ. ಗೌರಿ ಶಂಕರ ಅಂದರೆ 2 ರುದ್ರಾಕ್ಷಿಗಳು ಒಟ್ಟಾಗಿರತಕ್ಕಂಥದ್ದಿದೆ. ಗೌರಿ ಗರ್ಭ ಅರ್ಥಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಆ ರುದ್ರಾಕ್ಷಿಯು ಸಹಿತವಾಗಿರತಕ್ಕಂಥದ್ದು 3 ಸೇರಿರತಕ್ಕಂಥದ್ದು. ಹೀಗಿರುವಾಗ ಯಾವ ಮುಖದ ರುದ್ರಾಕ್ಷಿ ಯಾವ ರಾಶಿಯವರಿಗೆ ಯಾವ ರೀತಿಯಂತಹ ಫಲವನ್ನು ನೀಡ್ತದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು ದ್ವಿಮುಖ ರುದ್ರಾಕ್ಷಿ. 2 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ 2 ಮುಖದ ರುದ್ರಾಕ್ಷಿಗೆ ಸೂರ್ಯ ಮತ್ತು ಚಂದ್ರರು
ವಿಷ್ಣು ದೇವರು ಅಧಿಪತಿಯಾಗಿರತಕ್ಕಂಥವನು. ಹಾಗಂತ ದ್ವಿಮುಖ ರುದ್ರಾಕ್ಷಿಯನ್ನು ನಾವು ಧಾರಣೆಯನ್ನು ಮಾಡಿದರೆ ಯಾವ ರೀತಿಯಂತಹ ಫಲ ಸಿಗ್ತದೆ? ಎರಡು ಮುಖದ ರುದ್ರಾಕ್ಷಿ ಅದು ಹೇಗಿದೆ ಹಾಗಿದ್ದರೆ ಅಂತ ನೋಡುವಾಗ ನೋಡಿ, ಇದೊಂದು ರುದ್ರಾಕ್ಷಿ ಮಾಲೆ. ಇದು ಸ್ವತಃ ನಾನೇ ಧರಿಸುವಂತಹ ಮಾಲೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ನಾನು ಹೇಳಿದಂತಹ ಎಲ್ಲ ರುದ್ರಾಕ್ಷಿಗಳು ಸಹಿತವಾಗಿದೆ. ದ್ವಿಮುಖ ರುದ್ರಾಕ್ಷಿ ಇದು ಎರಡು ಮುಖದ ರುದ್ರಾಕ್ಷಿ. ಇದು ಏಕಮುಖ, ಇದು ದ್ವಿಮುಖ, ಎರಡು ಮುಖ. ಅಂದರೆ ಅಕ್ಕಪಕ್ಕದಲ್ಲಿ ಎರಡೂ ಕಡೆಯಲ್ಲೂ ಸಹಿತವಾಗಿ ಇದಕ್ಕೆ ಮುಖ ಇದೆ. ದ್ವಿಮುಖ ಅಂದರೆ ರೇಖಾತ್ಮಕವಾಗಿರ್ತದೆ. ಹೀಗಾಗಿ ದ್ವಿಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಏನು ಫಲ ಬರ್ತದೆ? ಅದು ಮೇಷರಾಶಿಯವರಿಗೆ ಬಾಲಾರಿಷ್ಟ, ಸಣ್ಣ ಮಕ್ಕಳಿಗೆ ಬಾಲಾರಿಷ್ಟ ಇದ್ದರೆ ಬಾಲಾರಿಷ್ಟ ಪರಿಹಾರವಾಗ್ತದೆ. ಅಜೀರ್ಣತೆಯನ್ನು ದೂರ ಮಾಡ್ತದೆಯಂತೆ. ಹೃದಯದ ತೊಂದರೆಯನ್ನು ಪರಿಹಾರ ಮಾಡ್ತದೆ ದ್ವಿಮುಖ ರುದ್ರಾಕ್ಷಿ. ಸ್ತ್ರೀ ಶಾಪ, ಮಾತೃಶಾಪ, ಪಿತೃಶಾಪಾದಿಗಳನ್ನು ಪರಿಹಾರ ಮಾಡುವಷ್ಟು ಶಕ್ತಿ ಇದೆ ದ್ವಿಮುಖ ರುದ್ರಾಕ್ಷಿಯಲ್ಲಿ. ಗುರುಶಾಪ ಮತ್ತು ಗೋಶಾಪಾದಿಗಳನ್ನು ಸಹಿತವಾಗಿ ಪರಿಹಾರ ಮಾಡ್ತದೆ. ಹಾಗಂತ ಗೋಶಾಪ ಕೊಡ್ತದೆಯಾ? ಖಂಡಿತವಾಗಿಯೂ. ಯಾಕೆಂದರೆ ನಾಲ್ಕಾರು ಗೋವುಗಳಿದ್ದಾಗ ನೀವು ಒಂದು ಗೋವಿಗೆ ಮಾತ್ರ ಗೋಗ್ರಾಸವನ್ನು ಕೊಟ್ಟರೆ ಬಾಕಿ ಉಳಿದಂತಹ ಗೋವುಗಳು ನೋಡ್ತಾ ನಾಲಿಗೆಯನ್ನು ಅಲ್ಲಾಡಿಸ್ತಾ ಇದೆ ಅಂದರೆ ನೀವು ಗೋಶಾಪಕ್ಕೆ ತುತ್ತಾಗಿದ್ದೀರಿ ಹೇಳುವಂತಹ ಅರ್ಥ. ಗೋಶಾಪದಿಂದ ಕೆಲವು ದುಷ್ಪರಿಣಾಮಗಳು ಉಂಟಾಗ್ತದೆ. ಆದ್ದರಿಂದ ಆ ಗೋಶಾಪ ಇತ್ಯಾದಿಗಳು ಆದರೂ ಸಹಿತವಾಗಿ ಅದರ ಪರಿಹಾರಕ್ಕಾಗಿ ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ಮೇಷರಾಶಿಯವರು ದ್ವಿಮುಖ ರುದ್ರಾಕ್ಷಿಯನ್ನು ಉಪಯೋಗಿಸಬೇಕು. ಎರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಇದೊಂದನ್ನೇ ಮಾಡಿದರೆ ಸಾಕು ಮೇಷರಾಶಿಯವರು. ಆಗ ನಿಮಗಿರ್ತಕ್ಕಂತಹ ಎಲ್ಲ ಕಷ್ಟ ದೋಷಗಳು ಪರಿಹಾರವಾಗಿ ಸುಖಪ್ರಾಪ್ತಿ, ನೆಮ್ಮದಿ, ಶಿವಾನುಗ್ರಹ. ಈಗ ವೃಷಭ ರಾಶಿಯ ಫಲ ಹೇಗಿದೆ ಹೇಳುವಂಥದ್ದನ್ನು ನೋಡೋಣ. ವೃಷಭ ರಾಶಿಯವರಿಗೆ ವಿಶೇಷವಾಗಿ 6 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ಅಂತ ಹೇಳಿದ್ದಾರೆ. ಷಣ್ಮುಖ ರುದ್ರಾಕ್ಷಿ. ಈ ಷಣ್ಮುಖ ರುದ್ರಾಕ್ಷಿಗೆ ಅಧಿಪತಿ ಯಾರು ಹಾಗಿದ್ರೆ? ಸುಬ್ರಹ್ಮಣ್ಯನೇ ಅಧಿಪತಿಯಾಗಿರೋ 6 ಮುಖ ಉಳ್ಳವನು. ಜೊತೆಯಲ್ಲಿ ವಿಷ್ಣು ದೇವರು ಇದಕ್ಕೆ ಪ್ರತ್ಯಧಿ ದೇವತೆಯಾಗಿರತಕ್ಕಂಥವರು. ಹೀಗಿರುವಾಗ 6 ಮುಖದ ರುದ್ರಾಕ್ಷಿ ಇದು ವೃಷಭ ರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು. 6 ಮುಖದ ರುದ್ರಾಕ್ಷಿಯನ್ನು ನಾವು ಧಾರಣೆಯನ್ನು ಮಾಡುವುದರಿಂದ ಏನು ಪ್ರಯೋಜನ? ವೃಷಭ ರಾಶಿಯವರಿಗೆ 6 ಮುಖದ ರುದ್ರಾಕ್ಷಿ ದೃಷ್ಟಿದೋಷ ಪರಿಹಾರವಾಗ್ತದೆ. ದೃಷ್ಟಿಯಲ್ಲಿ ಏನಾದರೂ ದೋಷಗಳಿದ್ದರೆ ಆ ದೋಷವನ್ನು ಪರಿಹಾರ ಮಾಡುವ ಶಕ್ತಿ ಇದೆ 6 ಮುಖದ ರುದ್ರಾಕ್ಷಿಯಲ್ಲಿ. ಜೊತೆಯಲ್ಲಿ ವಾಗ್ದೋಷವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ವಾಗ್ದೋಷ ಪರಿಹಾರ ನೋಡಿ, 1 2 3 4 5 ಷಟ್ ಇದು 6 ಮುಖದ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದು. ಈ 6 ಮುಖ, ಇದಕ್ಕೆ 6 ಮುಖಗಳಿದ್ದಾವೆ, 1 2 3 ಈ ರೀತಿಯಲ್ಲಿ. ಈ 6 ಮುಖದ ರುದ್ರಾಕ್ಷಿಯನ್ನು ವೃಷಭ ರಾಶಿಯವರು ಧಾರಣೆ ಮಾಡಿದಾಗ ದೃಷ್ಟಿದೋಷ ಪರಿಹಾರ, ವಾಗದೋಷ ಪರಿಹಾರ, ಕಿಡ್ನಿಗೆ ಸಂಬಂಧಪಟ್ಟಂತಹ ದೋಷಾದಿಗಳು ಪರಿಹಾರ, ಜನನೇಂದ್ರಿಯದ ತೊಂದರೆಗಳು ಪರಿಹಾರವಾಗ್ತದೆ, ವಾಯು ವಿಕಾರಗಳನ್ನು ಪರಿಹಾರ ಮಾಡ್ತದೆ, ಸಕ್ಕರೆ ಕಾಯಿಲೆಯನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಅಂದರೆ ನಿರಂತರವಾಗಿ ನಾವು ಧಾರಣೆಯನ್ನು ಮಾಡುವುದರಿಂದ ದೈವಶಾಪವನ್ನು ಪರಿಹಾರ ಮಾಡ್ತದೆ. ಜೊತೆಯಲ್ಲಿ ಮಾಟಮಂತ್ರಾದಿಗಳ ದೋಷಗಳನ್ನು ಸಹಿತವಾಗಿ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಷಣ್ಮುಖ ರುದ್ರಾಕ್ಷಿಗೆ. 6 ಮುಖದ ರುದ್ರಾಕ್ಷಿ ವೃಷಭ ರಾಶಿಯವರಿಗೆ ನೀವು ಧರಿಸುವುದರಿಂದ ನಿಮಗೆ ಕ್ಷೇಮ ಇದೆ. ಶಿವಾನುಗ್ರಹಕ್ಕೆ 6 ಮುಖದ ರುದ್ರಾಕ್ಷಿ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಮಿಥುನ ರಾಶಿಯವರಿಗೆ ಚತುರ್ಮುಖ ರುದ್ರಾಕ್ಷಿಯನ್ನು ಹೇಳಿದ್ದಾರೆ. 4 ಮುಖ. 4 ಮುಖದ ರುದ್ರಾಕ್ಷಿಗೆ ವೇದಗಳು, ಅಧಿದೇವತೆಗಳು, ವೇದಗಳು ಅಂದರೆ ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ 4 ವೇದಗಳು ಅಧಿದೇವತೆಗಳು. ಚತುರ್ಮುಖ ಬ್ರಹ್ಮನೇ ಅಧಿದೇವತೆಯಾಗಿರ್ತಕ್ಕಂಥವನು. ಹಾಗಂತ ಇದಕ್ಕೆಲ್ಲ ಅಧಿದೇವತೆಯಾಗಿರ್ತಕ್ಕಂಥವನು ರುದ್ರದೇವರು. ಹೀಗಿರುವಾಗ ಈ ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏನು ಫಲ? ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಯವರು ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏನು ಫಲ? ಚತುರ್ಮುಖ ರುದ್ರಾಕ್ಷಿ ಅಂದ ತಕ್ಷಣದಲ್ಲಿ ಅದನ್ನು ನೋಡ್ಕೊಳ್ಬೇಕಲ್ಲ. ಚತುರ್ಮುಖ ರುದ್ರಾಕ್ಷಿ ಯಾವುದು ನೋಡಿ? ಏಕಮುಖ, ದ್ವಿಮುಖ, ತ್ರಿಮುಖ, ಚತುರ್ಮುಖ. ಇದು 4 ಮುಖದ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದು. ನಿಮಗೆ ಕಾಣಿಸ್ತದೆ ಇಲ್ಲಿ ಒಂದು ಮುಖ ಹೀಗಿದೆ, ಎರಡನೇ ಮುಖ, 3ನೇ ಮುಖ, 4ನೇ ಮುಖ, ಚತುರ್ಮುಖ. ಈ ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತದೆ.
ವಿದ್ಯೆ ವಿದ್ಯೆ ಜಾಸ್ತಿ ಆಗ್ತದೆ, ಅಂದರೆ ವಿದ್ಯಾಪರಿಣಿತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆಶ್ರಮ ಧರ್ಮ ಪರಿಪಾಲನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ. ಬ್ರಹ್ಮಚಾರಿಗಳು 4 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಬ್ರಹ್ಮಚರ್ಯವನ್ನು ಅಂದರೆ ಇಂದ್ರಿಯ ನಿಗ್ರಹವನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಗೃಹಸ್ಥಾಶ್ರಮಿಗಳು ಸಾಧಾರಣವಾಗಿ 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮಗೂ ಸಹಿತವಾಗಿ ಅನುಕೂಲ ಇದೆ. ವಾನಪ್ರಸ್ಥದಲ್ಲಿರ್ತಕ್ಕಂಥವರು ಅಂದರೆ ಜೀವನದಲ್ಲಿ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕಂಡ ನಂತರದಲ್ಲಿ ವಾನಪ್ರಸ್ಥಕ್ಕೆ ಹೋಗುವಂತಹ ವ್ಯಕ್ತಿಗಳು, ಜೊತೆಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದವರು, ಅವರು ಸಹಿತವಾಗಿ ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅತ್ಯಂತ ಶುಭ ಫಲ. ಕಂಠರೋಗ ನಿವಾರಣೆ, ಅಪಸ್ಮಾರ ರೋಗ ನಿವಾರಣೆ, ಕಣ್ಣು ಬೇನೆ ಪರಿಹಾರ, ಪಕ್ಕೆ ನೋವುಗಳು ಪರಿಹಾರ, ಬೆನ್ನು ನೋವು ಪರಿಹಾರ, ಪಾರ್ಶ್ವವಾಯು ಪರಿಹಾರ, ಸ್ಲಿಪ್ ಡಿಸ್ಕ್ ಪರಿಹಾರವಾಗುವಂತಹ ಸಾಧ್ಯತೆಗಳು ಈ 4 ಮುಖದ ರುದ್ರಾಕ್ಷಿಯಿಂದ. ಮಿಥುನ ರಾಶಿಯವರು 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಇಷ್ಟೆಲ್ಲ ದೋಷಗಳನ್ನು ಪರಿಹಾರ ಮಾಡ್ತದೆ. ಸಾಧ್ಯವಾದರೆ ಧರಿಸಿಕೊಳ್ಳಿ, ಶಿವಾನುಗ್ರಹವಾಗ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವ ರುದ್ರಾಕ್ಷಿ ಆಗಿದ್ದರೆ, ಕರ್ಕಾಟಕ ರಾಶಿಯವರಿಗೆ ಪಂಚಮುಖದ ರುದ್ರಾಕ್ಷಿಯನ್ನು ಹೇಳಿದ್ದಾರೆ. ಶಿವನಿಗೂ 5 ಮುಖಗಳು: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಈ ಪಂಚಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಪ್ರತಿಭೆ ಜಾಸ್ತಿ ಆಗ್ತದೆ. ಮಂತ್ರಾಲೋಚನೆಗಳಿದ್ದರೂ ಸಹಿತವಾಗಿ ಅದು ಅನುಕೂಲವಾಗ್ತದೆ. ನೋಡಿ, ಇದು ಪಂಚಮುಖದ ರುದ್ರಾಕ್ಷಿ ಆಗಿರತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ. ಅದೇ ಚಿಕ್ಕ ಪ್ರಮಾಣದಲ್ಲಿ ಇದ್ದರೆ ಈ ರೀತಿಯಲ್ಲಿ ಇರುವಂಥದ್ದು ಪಂಚಮುಖದ ಮಾಲೆ. ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ, ಒಂದೇ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೂ ಸಾಕು ಕರ್ಕಾಟಕ ರಾಶಿಯವರು 5 ಮುಖದ ರುದ್ರಾಕ್ಷಿಯನ್ನು. ಅದರಿಂದ ಏನು ಪ್ರಯೋಜನ ಇರ್ತದೆ ಹೇಳುವಂತಹದ್ದನ್ನು ನೋಡೋಣ. ಕರ್ಕಾಟಕ ರಾಶಿಯವರು ಪಂಚಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ದೈವಶಾಪ ನಿವಾರಣೆ. ನೋಡಿ, ಯಾವುದಾದ್ರೂ ನಮಗೆ ಗೊತ್ತಿಲ್ಲದೋ ಹರಕೆ ಮಾಡಿಕೊಂಡು ತೀರಿಸದೆ ದೇವತೆಗಳು ದೈವಗಳು ಶಾಪವನ್ನು ಕೊಟ್ಟಿದ್ರೆ ಆ ಶಾಪ ನಿವಾರಣೆ ಆಗ್ತಿದೆ ಅಂತೆ. ನಾವು ಯಾವುದೇ ಜಪವನ್ನು ಮಾಡಿದರೂ ಜಪಸಿದ್ಧಿಯನ್ನು ಮಾಡುವುದು ಪಂಚಮುಖಿ ರುದ್ರಾಕ್ಷಿಯಿಂದ ಜಪಸಿದ್ಧಿ ಆಗ್ತದೆ. ಎಲ್ಲ ದೇವಾನುದೇವತೆಗಳು ಪ್ರೀತಿಗೊಳ್ಳುವಂತಹ ರುದ್ರಾಕ್ಷಿಯಾಗಿದೆ ಈ ಪಂಚಮುಖ ರುದ್ರಾಕ್ಷಿ. ಕೆಲವರಿಗೆ ಹೈ BP ಇರ್ತದೆ, ಬ್ಲಡ್ ಪ್ರೆಷರ್, ಅದನ್ನು ಸಹಿತವಾಗಿ ಹತೋಟಿಗೆ ತರಲಿಕ್ಕೆ ಪಂಚಮುಖ ರುದ್ರಾಕ್ಷಿ ಇದೆ. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗಂತ ನನಗೆ ಹೈ BP ಇಲ್ಲ, ಆದರೂ ಹಾಕ್ಕೊಂಡಿದ್ದೇನೆ, ಧರಿಸಿಕೊಳ್ಳಬಹುದು. ಇನ್ನು ಕೆಲವರಿಗೆ ಲೋ BP ಇರ್ತದೆ, ಅಂಥವರೂ ಸಹಿತವಾಗಿ ಇದನ್ನು ಧಾರಣೆ ಮಾಡುವುದರಿಂದ ಸಮತೋಲನವನ್ನು ತರ್ತದೆ. ಪಿತ್ತಕೋಶದ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಅನುಕೂಲ ಪಂಚಮುಖದ ರುದ್ರಾಕ್ಷಿ. ಉಸಿರಾಟದ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಇದೆ. ನರಳಾಟ, ಹೃದಯ ಸಂಬಂಧವಾದಂತಹ ರೋಗ ಇತ್ಯಾದಿಗಳನ್ನೆಲ್ಲವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ, ಆರೋಗ್ಯ ಭಾಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಪಂಚಮುಖದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಇದಕ್ಕೆ ಶಿವರುದ್ರಾಕ್ಷಿ ಅಂತಲೂ ಹೇಳುವ ಪದ್ಧತಿ ಇದೆ. ಶಿವನೂ ಸಹಿತವಾಗಿ ಪ್ರೀತನಾಗ್ತಾನೆ ಧರಿಸುವುದರಿಂದ. ಪಂಚಮುಖದ ರುದ್ರಾಕ್ಷಿಯನ್ನು ಸಾಧಾರಣವಾಗಿ ಯಾರು ಬೇಕಾದರೂ ಧರಿಸುವುದರಿಂದ ಅನುಕೂಲತೆಗಳು ಜಾಸ್ತಿ ಆಗಿರ್ತದೆ. ಸಿಂಹರಾಶಿಯವರಿಗೆ ಸಪ್ತಮುಖಿ ರುದ್ರಾಕ್ಷಿ. 7 ಮುಖಗಳು ಅಂದರೆ ಸಪ್ತ ಸಮುದ್ರಗಳು, 7 ಸಪ್ತ ಪರ್ವತಗಳು, ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಅವರು 7 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಸಿಂಹರಾಶಿಯವರಿಗೆ ಇರತಕ್ಕಂಥ ಕಷ್ಟದೋಷ ಪರಿಹಾರ. ಹಾಗಿದ್ರೆ ಏನು ಪರಿಹಾರವಾಗ್ತದೆಯಪ್ಪ? 7 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ 7ನೇ ಗ್ರಹವಾಗಿರತಕ್ಕಂತಹ ಶನಿ ದೋಷ ಪರಿಹಾರವಾಗ್ತದೆಯಂತೆ. 7ನೇ ಗ್ರಹ ಅಲ್ವೇ ಅವನು? ಉಸಿರಾಟದ ತೊಂದರೆ ಕಡಿಮೆ ಆಗ್ತದೆ. ಅತಿಯಾದಂತಹ ಶೀತ, ವಾತ, ಕಫಾದಿಗಳಿದ್ದರೆ ಅದು ಸಹಿತವಾಗಿ ಪರಿಹಾರವಾಗ್ತದೆ 7 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ. ಸೊಂಟ ನೋವು, ಬೆನ್ನು ನೋವು, ಕೀಲು ನೋವು, ಜೊತೆಯಲ್ಲಿ ಕತ್ತು ನೋವು, ಕತ್ತಿನ ಭಾಗದಲ್ಲಿ ನೋವುಗಳು, ಇವೆಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ 7 ಮುಖದ ರುದ್ರಾಕ್ಷಿಯನ್ನು ಸಿಂಹರಾಶಿಯವರು ಧರಿಸುವುದರಿಂದ. ದೈವಶಾಪ ಪರಿಹಾರ, ಪೈಶಾಚಿಕ ಶಾಪ ಪರಿಹಾರ, ಭೂತಬಾಧೆ ಪರಿಹಾರವಾಗ್ತದೆ.
ಪಿತೃದೋಷಾದಿಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಸಪ್ತಮುಖದ ರುದ್ರಾಕ್ಷಿಯಿಂದ. ದಾಂಪತ್ಯ ಜೀವನವನ್ನು ಸರಿ ಮಾಡುವುದಕ್ಕೆ ಸಪ್ತಮುಖ ರುದ್ರಾಕ್ಷಿ. ಸಿಂಹರಾಶಿಯವರಿಗೆ ಸಪ್ತಮುಖದ ರುದ್ರಾಕ್ಷಿ ಶಿವಾನುಗ್ರಹವಾಗ್ತದೆ, ಧರಿಸಿ ಶುಭವಾಗುತ್ತೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕಾಗಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ 3 ಮುಖದ ರುದ್ರಾಕ್ಷಿಯನ್ನು ಧರಿಸಲಿಕ್ಕೆ ಹೇಳಿದ್ದಾರೆ. 3 ಮುಖದ ರುದ್ರಾಕ್ಷಿ, ಅದರಲ್ಲಿ ಏನು ವಿಶೇಷತೆ ಆಗಿದ್ರೆ ಅಗ್ನಿ ಶಕ್ತಿ ಇದೆಯಂತೆ. ಅದರಲ್ಲಿ ಆಹವನೀಯಾಗ್ನಿ, ದಾಕ್ಷಿಣಾಗ್ನಿ, ಗಾರ್ಹಪತ್ಯಾಗ್ನಿ ಹೇಳುವಂಥ 3 ಅಗ್ನಿಗಳು. ಆ 3 ಅಗ್ನಿಗಳ ಸತ್ವ ಶಕ್ತಿಯೂ ಸಹಿತವಾಗಿ ಆ ತ್ರಿಮುಖ ರುದ್ರಾಕ್ಷಿಯಲ್ಲಿ ಇರ್ತದೆ. ಆ ತ್ರಿಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಫಲ ಏನು? ವಿದ್ಯಾವಂತನಾಗ್ತಾನೆ, ಯಂತ್ರಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ, ರಕ್ತದೋಷ ಪರಿಹಾರವಾಗ್ತದೆ, ಚರ್ಮ ರೋಗಾದಿಗಳು ನಿವಾರಣೆಯಾಗ್ತದೆ, ಸ್ತ್ರೀಯರಿಗೆ ಗರ್ಭಪಾತಾದಿಗಳನ್ನು ಪರಿಹಾರ ಮಾಡ್ತದೆ, ಗರ್ಭಪಾತ ದೋಷಗಳು ಏನಿದೆಯೋ ಅದನ್ನು ಪರಿಹಾರ ಮಾಡ್ತದೆ ಈ 3 ಮುಖದ ರುದ್ರಾಕ್ಷಿ. ಇದನ್ನು ಧರಿಸುವುದರಿಂದ ನಿಮಗೆ ಯಾವುದೇ ರೀತಿಯಂತಹ ಭಯ ಆತಂಕ ಇರುವುದಿಲ್ಲ. ತ್ರಿಮುಖ ರುದ್ರಾಕ್ಷಿ ಅಂದರೆ ಸಾಕ್ಷಾತ್ ಶಿವನ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದು. ಅವನ ಮುಖಮಂಡಲದಲ್ಲಿ ಇರ್ತಕ್ಕಂಥದ್ದು 3 ಕಣ್ಣುಗಳು. ಆ 3 ಕಣ್ಣುಗಳೇ ಸೂರ್ಯ ಚಂದ್ರ ಅಗ್ನಿ. ಆ 3 ಕಣ್ಣುಗಳ ರೂಪದಲ್ಲಿರ್ತಕ್ಕಂತಹ 3 ರೇಖೆ ಉಳ್ಳಂತಹ 3 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಯಾವುದೇ ಆಪತ್ತುಗಳಿದ್ರೂ ಸಹಿತವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಆಪದ್ ಬಾಂಧವನ ರೂಪದಲ್ಲಿ ಶಿವ. ಆದ್ದರಿಂದ ಶಿವಾನುಗ್ರಹಕ್ಕೆ 3 ಮುಖದ ರುದ್ರಾಕ್ಷಿಯನ್ನು ಕನ್ಯಾ ರಾಶಿಯವರು ಧರಿಸಿ. ತುಲಾ ರಾಶಿಯವರಿಗೆ ವಿಶೇಷವಾಗಿ 9 ಮುಖದ ರುದ್ರಾಕ್ಷಿಯನ್ನು ಹೇಳಿದ್ದಾರೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟೌ ನವ 9 ಮುಖದ ರುದ್ರಾಕ್ಷಿ. ಇದು 9 ಮುಖ ಇದೆ. ಇದರಲ್ಲಿ ಈ 9 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ತುಲಾರಾಶಿಯವರಿಗೆ ಸಂಕಷ್ಟಗಳ ಸರಮಾಲೆ ಇದ್ರೂ ಪರಿಹಾರವಾಗ್ತದೆ. ಈ 9 ಮುಖ ನವರತ್ನ ಸ್ವರೂಪದಲ್ಲಿರ್ತಕ್ಕಂಥದ್ದು. 9 ರತ್ನಗಳ ಸ್ವರೂಪದಲ್ಲಿ 9 ರತ್ನಗಳ ಸ್ವರೂಪದಲ್ಲಿರ್ತಕ್ಕಂಥದ್ದು. ಗ್ರಹ ದೋಷ ನಿವಾರಣೆ, ನವಗ್ರಹಗಳ ದೋಷಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡ್ತದೆ ತುಲಾರಾಶಿಯವರಿಗೆ 9 ಮುಖದ ರುದ್ರಾಕ್ಷಿ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತದೆ. ವಿದ್ಯೆ ತಲೆಗೆ ಹತ್ತೋದಿಲ್ಲ, ಓದಿದ್ದೆಲ್ಲ ಮರೆತು ಹೋಗ್ತದೆ. ಮನೆಯಲ್ಲಿರುವಷ್ಟು ಸಮಯದಲ್ಲಿ ಅವರು 9 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಬಿಟ್ರೆ ಒಳ್ಳೆ ವಿದ್ಯಾರ್ಥಿಗಳಿಗೆ ಅನುಕೂಲ. ಕೆಲವರಿಗೆ ಕುಜದೋಷ ಪರಿಹಾರವಾಗ್ತದೆ ನೋಡಿ. ಕುಜನ ದೋಷವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ರುದ್ರಾಕ್ಷಿಯಲ್ಲಿ. ಬಾಲಗ್ರಹ ಪರಿಹಾರ, ಸಣ್ಣ ಮಕ್ಕಳಿಗೆ ಬಾಲಗ್ರಹ, ಬಾಲಾರಿಷ್ಟ ದೋಷ, ಸಣ್ಣ ಮಕ್ಕಳಿಗೆ ಬಾಲಾರಿಷ್ಟ, ಬಾಲಗ್ರಹಾದಿ ದೋಷಗಳಿದ್ರೂ ಸಹಿತವಾಗಿ ಪರಿಹಾರ ಮಾಡ್ತದೆ. ಉಪಾಸಕರಿಗೆ ಮತ್ತು ಸನ್ಯಾಸಿಗಳಿಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡ್ತದೆ ಅಂತೆ ನವಮುಖ ರುದ್ರಾಕ್ಷಿ. ಆದ್ದರಿಂದ ನವಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ತುಲಾರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಫಲ ಇದೆ, ಶಿವಾನುಗ್ರಹವಾಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಶಮುಖ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟೌ ನವ ದಶ ನೋಡಿ. ಇದು 10 ಮುಖದ ರುದ್ರಾಕ್ಷಿ, ದಶಮುಖಿ. ಈ ದಶಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಏನು ಫಲ ಇದೆ ಆಗಿದ್ದರೆ ಇದು ವೃಶ್ಚಿಕ ರಾಶಿಯವರಿಗೆ ಹೇಳಿದ್ದಾರೆ. ಪದೇ ಪದೇ ಕುರುಗಳಾಗ್ತದೆ ಅಂದರೆ ಆ ಕುರುಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆಯಂತೆ. ಗಡ್ಡೆ, ವ್ರಣದೋಷ, ವ್ರಣ ಅಂದರೆ ಹುಣ್ಣು ಇತ್ಯಾದಿಗಳು ಶರೀರದಲ್ಲಿದೆ ಅಂದರೆ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಜೊತೆಯಲ್ಲಿ ತೊನ್ನಿನ ಕಾಯಿಲೆಗೆ ಮದ್ದು. ಕೆಲವರಿಗೆ ಬಿಳಿ ತೊನ್ನು ಆಗಾಗ ಕಾಣಿಸ್ತದೆ, ಕೆಲವರಿಗೆ ಅದಕ್ಕೆ ಒಳ್ಳೆಯ ಮದ್ದು ಇದು. ಕಾಮಾಲೆ ದೋಷ ಪರಿಹಾರವನ್ನು ಮಾಡುವಷ್ಟು ಶಕ್ತಿ ಇದೆ. ಕಾಮಾಲೆ ದೋಷ ಅಂದ್ರೇನು? ಜಾಂಡೀಸನ್ನು ಪರಿಹಾರ ಮಾಡುವಂತಹ ದೋಷ. ಮೂಳೆ ನೋವು, ಬೆನ್ನು ನೋವು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಹಣಕಾಸಿನ ತೊಂದರೆ ಪರಿಹಾರವಾಗ್ತದೆ. ಸಾಲ ತೀರಬೇಕು, ಬೇಗ ಋಣಬಾಧೆ ಪರಿಹಾರವಾಗಬೇಕು, ಋಣ ಆಗಲೇಬಾರದು, ಸಾಲ ಇರಲೇಬಾರದು, ಈ ರೀತಿಯ ಯೋಚನೆ ಇದ್ದಂತಹ ವ್ಯಕ್ತಿಗಳು ದಶಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ, 10 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳೆಲ್ಲ ಪರಿಹಾರವಾಗ್ತದೆ. ಜೊತೆಯಲ್ಲಿ ದಶದಾನವನ್ನು ಮಾಡಿದಷ್ಟು ಪುಣ್ಯ ಇದೆ.
ಗೋಭೂತಿಲ ಹಿರಣ್ಯಾಜ್ಯ ವಾಸೋ ಧಾನ್ಯ ಗುಡಾನಿ ಚ ರೌಪ್ಯಂ ಲವಣಮಿತ್ಯಾಹು ದಶದಾನ ಅನ್ಯನುಕ್ರಮಾತ್ ಅನುಕ್ರಮವಾಗಿ ದಶದಾನವನ್ನು ಹೇಳಿದ್ದಾರೆ. ಆ ದಶದಾನವನ್ನು ಮಾಡಿದಷ್ಟು ಪುಣ್ಯ ಈ ದಶಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಆಗ್ತದೆ. ಶಿವಾನುಗ್ರಹಕ್ಕೆ ದಶಮುಖಿ ರುದ್ರಾಕ್ಷಿ ವೃಶ್ಚಿಕ ರಾಶಿಯವರಿಗೆ. ನೋಡಿ, ಧನು ರಾಶಿಯವರಿಗೆ 11 ಮುಖದ ರುದ್ರಾಕ್ಷಿಯನ್ನು ಹೇಳಿದ್ದಾರೆ. 11 ಮುಖ ಯಾಕೆ? ಶಿವನ ಸಂಖ್ಯೆ 11. ಮೃಗವ್ಯಾದಶ್ಚ ಶರ್ವಶ್ಚ ನಿರುತಿಶ್ಚ ಅಜೈಕಪಾತ್ ಐರ್ಬುದ್ಧ ಪಿನಾಕೇ ಚ ಭವನಾಥೋ ಮಹೇಶ್ವರ ಸ್ಥಾಣುರ್ಭವಶ್ಚ ಕಾಪಾಲಿ ರುದ್ರ ಏಕಾದಶ ಸ್ಮೃತಃ. ಏಕಾದಶ ರುದ್ರರು, ಆ ರುದ್ರರ ಶಕ್ತಿ ಇರತಕ್ಕಂಥದ್ದು ಏಕಾದಶ ಮುಖದ ರುದ್ರಾಕ್ಷಿಯಲ್ಲಿ. ಹೀಗಿರುವಾಗ ಏಕಾದಶ ಮುಖದ ರುದ್ರಾಕ್ಷಿಯ ಫಲವನ್ನು ನೋಡೋಣಂತೆ. ಯಾವ ರೀತಿಯಂತಹ ಫಲ ಇರ್ತದೆ? ಏಕಾದಶ ಮುಖ ನೋಡಿ, ಇಲ್ಲಿರ್ತಕ್ಕಂಥದ್ದು ಏಕಾದಶ ಮುಖ. ಇದು 11 ಮುಖದ ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥವರು ಧನುರಾಶಿಯವರು. ಧನುರಾಶಿಯವರು ಮೊಡವೆ ಗುಳ್ಳೆ ಪರಿಹಾರ. ಮುಖದ ಭಾಗದಲ್ಲಿ ಏನಾದರೂ ಮೊಡವೆ ಆಗ್ತದೆ, ಗುಳ್ಳೆಗಳು ಪದೇ ಪದೇ ಹೇಳ್ತಾ ಇರ್ತದೆ, ಬಂಗು ಹೇಳ್ತಾ ಇರ್ತದೆ, ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ. ಶತ್ರುಕಾಟ ನಿವಾರಣೆ, ಪ್ರತಿಯೊಬ್ಬರಿಗೂ ಶತ್ರುಗಳಿದ್ದೇ ಇರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ, ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ. ಮಾಂತ್ರಿಕ ಪೀಡೆ ಪರಿಹಾರ, ಮಾಂತ್ರಿಕ ಪೀಡೆ ಮಂತ್ರ ಮಾಟ ಮಾಡುವವರು ಇರ್ತಾರಲ್ಲ, ಆ ದೋಷವನ್ನು ಪರಿಹಾರ ಮಾಡುವಂತಹ ಶಕ್ತಿ. ಶ್ವಾಸಕೋಶದ ಶುದ್ಧತೆ, ಮಲಬದ್ಧತೆ ನಿವಾರಣೆ, ಮಲರೋಗ, ಮಲಬದ್ಧತೆ, ಮೂರ್ಛಾರೋಗ ಇತ್ಯಾದಿಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡುವಂತಹ ಶಕ್ತಿ ಇದೆ 11 ಮುಖದ ರುದ್ರಾಕ್ಷಿಯಲ್ಲಿ. ಕೆಲವರಿಗೆ ಸರ್ಪದೋಷ ಇರ್ತದೆ, ಆ ದೋಷವನ್ನು ಪರಿಹಾರ ಮಾಡ್ತದೆ. ವಿಷಭಯವನ್ನು ನಿವಾರಣೆ ಮಾಡ್ತದೆ. ಮನೆಯಲ್ಲಿ ಅಶಾಂತಿ ಇದೆ ಅಂದರೆ ಶಾಂತಿ ನೆಲೆಸುವಾಗ ಮಾಡ್ತದೆ. ವ್ಯಾಪಾರದಲ್ಲಿ ಲಾಭವನ್ನು ತರ್ತದೆ. ದಂಪತಿಗಳಲ್ಲಿ ಸುಖ ಸಂತಾನ ಪ್ರಾಪ್ತಿ, ರೋಗ ಶಮನ ಇದೆಲ್ಲವನ್ನು ಮಾಡುವಂತಹ ಗುಣ ಇದೆ ಏಕಾದಶ ಮುಖದ ರುದ್ರಾಕ್ಷಿಯಲ್ಲಿ. ಆದ್ದರಿಂದ 11 ಮುಖದ ರುದ್ರಾಕ್ಷಿಯನ್ನು ಧನುರಾಶಿಯವರು ನೋಡಿ, ಇದು 11 ಮುಖ ಅಂತ ತೋರಿಸಿದೆ ನಾನು. ಧನುರಾಶಿಯವರು 11 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮಗೆ ಕ್ಷೇಮ ಇದೆ. ಶಿವಾನುಗ್ರಹಕ್ಕೆ 11 ಮುಖದ ರುದ್ರಾಕ್ಷಿ. ಈಗ 1 ಮುಖ ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 1 ಮುಖದ ರುದ್ರಾಕ್ಷಿ ಏಕಮುಖಿ ಅಂತ ಹೇಳಿದ್ದಾರೆ. ಈ ಏಕಮುಖಿಯಲ್ಲಿ 2 ರೀತಿಯಲ್ಲಿರ್ತದೆ. ಒಂದು ಬಾದಾಮಿ ಆಕೃತಿಯಲ್ಲಿರ್ತದೆ, ಮತ್ತೊಂದು ರೌಂಡ್ ಆಗಿರ್ತದೆ. ಇಲ್ಲಿ ಏಕಮುಖ ರುದ್ರಾಕ್ಷಿ ರೌಂಡ್ ಆಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಮುಖ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಒಂದೇ ಮುಖ ಇರತಕ್ಕಂಥದ್ದು, ಇಡೀ ಇದರಲ್ಲಿ 1 ಮುಖ ಮಾತ್ರ ಇದೆ ಇದಕ್ಕೆ. ಆದ್ದರಿಂದ ಏಕಮುಖ ರುದ್ರಾಕ್ಷಿ. ಈ ಏಕಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಫಲ ಇದೆ ಹೇಳುವಂತಹದ್ದನ್ನು ತಿಳಿಸಿದ್ದಾರೆ. ಹಾಗಿದ್ದಾಗ ಏನು ಫಲ ಇದೆ ಹೇಳುವಂತಹದ್ದನ್ನು ನೋಡೋಣ. ಏಕಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನರ ದೌರ್ಬಲ್ಯ ನಿವಾರಣೆ ಆಗ್ತದೆ ಅಂತೆ. ಮನುಷ್ಯನಿಗೆ ದುರ್ಬಲತೆ, ಕೈಕಾಲುಗಳು ಉಳುಕಿ ಹೋಗೋದು, ಕತ್ತು ಉಳುಕಿ ಹೋಗೋದು, ಅಥವಾ ಸೊಂಟ ಉಳುಕಿ ಹೋಗೋದು, ನೀವು ಮುಂದೆ ಬಗ್ಗಿದ್ದೀರಿ ಮತ್ತೆ ಎದ್ದು ನಿಲ್ಲಿಕ್ಕಾಗೋದಿಲ್ಲ, ಅಥವಾ ಆಚೆ ಈಚೆ ತಿರುಗಲಿಕ್ಕಾಗೋದಿಲ್ಲ, ನರಗಳೆಲ್ಲ ಹಿಡ್ಕೊಂಡಾಗೋದು, ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ಏಕಮುಖ ರುದ್ರಾಕ್ಷಿಯಿಂದ. ಜೊತೆಯಲ್ಲಿ ಹೃದಯ ಸಂಬಂಧವಾದಂತಹ ಕಾಯಿಲೆಯನ್ನು ದೂರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಏಕಮುಖದ ರುದ್ರಾಕ್ಷಿಯಲ್ಲಿ. ಹೃದಯ ಸಂಬಂಧವಾದಂತಹ ಕಾಯಿಲೆ, ಒಂದು ಚೈನಿಗೋ ಅಥವಾ ಒಂದು ದಾರವನ್ನು ಕಟ್ಟಿ ಇಲ್ಲಿ ಹೃದಯ ಭಾಗದವರೆಗೆ ಇಲ್ಲಿ ಇಳಿಬಿಟ್ಟುಕೊಂಡ್ರಿ, ಆಗ ನಿಮಗೆ ಹೃದಯ ಸಂಬಂಧವಾದಂತಹ ಕಾಯಿಲೆಗಳು ಬರೋದಿಲ್ಲ, ಹೃದಯ ದುರ್ಬಲವಾಗೋದಿಲ್ಲ, ಎದೆ ಬಡಿತ ಜಾಸ್ತಿ ಆಗೋದಿಲ್ಲ, ಎದೆಯಲ್ಲಿ ನೋವು ಕಾಣಿಸೋದಿಲ್ಲ, ಅಥವಾ ಎದೆಯ ಭಾಗದಲ್ಲಿ ವಾಯು ವಿಕಾರಗಳು ಇರೋದಿಲ್ಲ. ಒಟ್ಟಾರೆ ಹೃದಯವನ್ನು ಸೌಶೀಲ್ಯವಾಗಿ ಇಟ್ಟುಕೊಳ್ಳುವುದಕ್ಕೆ ಏಕಮುಖ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದನ್ನು ಧರಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಕುಂಭರಾಶಿಯವರಿಗೆ 14 ಮುಖದ ರುದ್ರಾಕ್ಷಿಯನ್ನು ಧರಿಸಿ. 14 ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಅಂತ ಹೇಳ್ತದೆ ಕುಂಭರಾಶಿಯವರಿಗೆ. ಹಾಗಿದ್ದಾಗ 14 ಮುಖದ ರುದ್ರಾಕ್ಷಿ ಯಾವುದಾಗಿದ್ರೆ ನೋಡಿ, ಇದು 14 ಮುಖದ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದು. 14 ಮುಖದ ರುದ್ರಾಕ್ಷಿಯನ್ನು ಕುಂಭರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು. ಈ 14 ಇದು ಕುಂಭರಾಶಿ, ಕುಂಭಮೀನ.
14 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಏನು ಫಲ ಇದೆ ಕುಂಭರಾಶಿಯವರಿಗೆ? ಕ್ಷಯ ರೋಗ ಪರಿಹಾರವಾಗ್ತಿದೆಯಂತೆ. ಕ್ಷಯ ರೋಗ, ಕ್ಯಾನ್ಸರ್ ಪರಿಹಾರವಾಗ್ತದೆ ನೋಡಿ. ಕ್ಯಾನ್ಸರಿಗೂ ರುದ್ರಾಕ್ಷಿಗೂ ಕ್ಯಾನ್ಸರನ್ನು ರುದ್ರಾಕ್ಷಿ ಪರಿಹಾರ ಮಾಡುವಷ್ಟು ಶಕ್ತಿ ಇದೆ. ಅಂದರೆ ನಿರಂತರವಾಗಿ ಧರಿಸ್ಬೇಕು ಅದನ್ನು. ಟ್ಯೂಮರ್, ಕೆಲವರಿಗೆ ಟ್ಯೂಮರ್ ಉಂಟಾಗ್ತದೆ. ಟ್ಯೂಮರ್ ಅಂದರೆ ಗಡ್ಡೆಯ ರೀತಿಯಲ್ಲಿ ಟೊಳ್ಳಾಗಿರ್ತದೆ, ಕೆಲವರಿಗೆ ನೀರು ತುಂಬಿಕೊಳ್ತದೆ ತಲೆಯಲ್ಲಿ ಅಥವಾ ಕಿಡ್ನಿಯಲ್ಲಿ ಅಥವಾ ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿ ಗರ್ಭಾಶಯದಲ್ಲಿ ಟ್ಯೂಮರ್. ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆಯಂತೆ. ಅಜೀರ್ಣತೆಯನ್ನು ದೂರ ಮಾಡ್ತದೆ, ಅರುಚಿಯನ್ನು ದೂರ ಮಾಡ್ತದೆ, ಹೊಟ್ಟೆಯಲ್ಲಿ ನೀರು ತುಂಬುವಿಕೆಯನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ, ವಾಯು ವಿಕಾರವನ್ನು ದೂರ ಮಾಡ್ತದೆ, ಪಾರ್ಶ್ವವಾಯು ಇತ್ಯಾದಿಗಳನ್ನು ದೂರ ಮಾಡುವಂತಹ ಶಕ್ತಿ ಇದೆ 14 ಮುಖದ ರುದ್ರಾಕ್ಷಿಗೆ. 14 ಮುಖದ ರುದ್ರಾಕ್ಷಿ ಮನ್ವಂತರ ಸ್ವರೂಪವಾಗಿರತಕ್ಕಂಥದ್ದು. ಆದ್ದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಫಲ ಇದೆ ಇದರಲ್ಲಿ. ಇದಾದ ನಂತರದಲ್ಲಿ ನಾವು ನೋಡಬೇಕಾಗಿರತಕ್ಕಂಥದ್ದು ಮೀನರಾಶಿ. ಆ ಮೀನರಾಶಿಯ ಫಲವನ್ನು ನೋಡುವಾಗ ಮೀನರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು 12 ಮುಖದ ರುದ್ರಾಕ್ಷಿಯನ್ನು ಹೇಳಿದೆ. 12 ಮುಖದ ರುದ್ರಾಕ್ಷಿಯನ್ನು ಹೇಳಿದೆ ಮೀನರಾಶಿಯವರಿಗೆ. ಆ ಮೀನರಾಶಿಯವರು ಹಾಗಿದ್ರೆ ಅದಕ್ಕೆ ಧರಿಸುವುದರಿಂದ ಏನು ಪ್ರಯೋಜನ? ಪ್ರೇತ ಶಾಪ ನಿವಾರಣೆ, ಮಾತೃಶಾಪ ನಿವಾರಣೆ, ಪಿತೃಕೋಪ ನಿವಾರಣೆ, ಗಂಟು ರೋಗ ನಿವಾರಣೆ, ಚರ್ಮ ರೋಗ ನಿವಾರಣೆ, ರಕ್ತದೋಷ ನಿವಾರಣೆ, ಇವೆಲ್ಲವನ್ನು ಮಾಡುವಂತಹ ಶಕ್ತಿ ಇದೆ 12 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ. ಒಟ್ಟಾರೆ 12 ಮುಖದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾದಂತಹ ಫಲ ಕೊಡ್ತದೆ ಶಿವಾನುಗ್ರಹದಿಂದ. ಈ 12 ಮುಖದ ರುದ್ರಾಕ್ಷಿ ಒಟ್ಟು 14 ಮುಖಗಳು ಇರತಕ್ಕಂಥದ್ದು. 12 ರಾಶಿಯವರಿಗೆ 12 ರುದ್ರಾಕ್ಷಿಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇನ್ನು 13ನೇ ರುದ್ರಾಕ್ಷಿ ಒಂದಿದೆ. ಆ 13 ಮುಖದ ರುದ್ರಾಕ್ಷಿ, ಆ 13 ಮುಖದ ರುದ್ರಾಕ್ಷಿಯೂ ಸಹಿತವಾಗಿ ಮನುಷ್ಯನಿಗಿರ್ತಕ್ಕಂತಹ ಸಕಲ ದೋಷವನ್ನು ಪರಿಹಾರ ಮಾಡ್ತದೆ ಹೇಳುವಂಥ ಒಂದು ಪ್ರತೀತಿ ಇರತಕ್ಕಂಥದ್ದು. ಹೀಗಾಗಿ 14 ಮುಖದ ರುದ್ರಾಕ್ಷಿಗಳು, ಇದನ್ನು ಮಾಲೆಯಾಗಿ ಧರಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಇದು ಸಾಧಾರಣವಾಗಿ ಯೋಗಿಗಳು, ಸನ್ಯಾಸಿಗಳು, ಮಠಾಧೀಶ್ವರರು ಅಥವಾ ಅನುಷ್ಠಾನ ನಿರತರು, ಜ್ಯೋತಿಷಿಗಳು, ಪುರೋಹಿತರು, ಇಂಥವರಿಗೆಲ್ಲರಿಗೂ ಅನುಕೂಲಕರವಾಗಿರತಕ್ಕಂಥದ್ದು ಈ 14 ಮುಖದ ರುದ್ರಾಕ್ಷಿಗಳು. ಅದನ್ನು ಧರಿಸುವುದರಿಂದ ಅವರಿಗಿರ್ತಕ್ಕಂತಹ ಎಲ್ಲ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವೆಲ್ಲವೂ ಸಹಿತವಾಗಿ ಅನುಕೂಲಕರವೇ. ಇದರಲ್ಲಿ ಜೊತೆಯಲ್ಲಿ ವಿಶೇಷವಾಗಿ ಗೌರಿ ಶಂಕರ. ಈ ಗೌರಿ ಶಂಕರ ಅಂದರೆ 2, ನಾನು ಆಗಲೇ ಹೇಳಿದೆ 2 ಒಟ್ಟು ಸೇರಿರ್ತದೆ ಅಂತ ನೋಡಿ. ಇಲ್ಲಿ 2 ಒಟ್ಟು ಸೇರಿರ್ತಕ್ಕಂತಹ ರುದ್ರಾಕ್ಷಿ. ಇದನ್ನು ಧರಿಸುವುದರಿಂದ, ಗೌರಿ ಶಂಕರವನ್ನು ಧರಿಸುವುದರಿಂದ ದಾಂಪತ್ಯ ಜೀವನದ ಸುಖ ಇದು ಒಡೆಯುವುದಿಲ್ಲ, ಬಿಟ್ಟು ಹೋಗೋದಿಲ್ಲ. ಅಂದರೆ ವಿವಾಹ ನಂತರದಲ್ಲಿ ಧರಿಸುವುದರಿಂದ ಗಂಡ ಹೆಂಡತಿಯರಲ್ಲಿ ಐಕ್ಯಮತ್ಯ, ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ, ಅನುಮಾನ ಪರಿಹಾರ ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದೇ ಗೌರಿ ಶಂಕರದಲ್ಲಿ. ಆ ಗೌರಿ ಶಂಕರ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಫಲ, ಜಪಸಿದ್ಧಿ, ಮನಃಶುದ್ಧಿ, ಜೊತೆಯಲ್ಲಿ ಸಂಸಾರದಲ್ಲಿ ಸಿದ್ಧಿ ಎಲ್ಲವನ್ನು ಕೊಡ್ತಕ್ಕಂಥದ್ದು ಗೌರಿ ಶಂಕರವನ್ನು ಧರಿಸಿ ಗೌರಿ ಶಂಕರನ ಅನುಗ್ರಹಕ್ಕೆ ಪಾತ್ರರಾಗಿ. ಇನ್ನು ಮುಖ್ಯವಾಗಿ 3 ನೋಡಿ, ಗೌರಿ ಗರ್ಭ ಅಂತ ಹೇಳಲ್ಪಡುವಂಥದ್ದು. ಇಲ್ಲಿ ಶಿವ, ಪಾರ್ವತಿ ಮತ್ತು ಗಣಪತಿ 3 ರುದ್ರಾಕ್ಷಿಗಳು ಒಟ್ಟು ಸೇರಿರುವುದು. ಬ್ರಹ್ಮ, ವಿಷ್ಣು, ಮಹೇಶ್ವರ ರುದ್ರಾಕ್ಷಿ ಹೇಳುವಂತಹ ಪದ್ಧತಿಯೂ ಇದೆ. ಇದನ್ನು ಧಾರಣೆ ಮಾಡುವುದರಿಂದಲೂ ನಮಗೆ ತ್ರಿದೋಷಜನ್ಯವಾದಂತಹ ರೋಗವನ್ನು ಪರಿಹಾರ ಮಾಡ್ತದೆ. ವಾತ, ಪಿತ್ತ, ಕಫ ಈ 3 ರೀತಿಯಾದಂತಹ ರೋಗ ಪರಿಹಾರ. ಜೊತೆಯಲ್ಲಿ ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ, ಆದಿ ತಾಪತ್ರಗಳ ನಿವಾರಣೆ ಮಾಡ್ತದೆ. ಭೂತ, ಭವಿಷ್ಯದ, ವರ್ತಮಾನ ಕಾಲಗಳ ದೋಷಗಳು ಯಾವುದಿದ್ರೂ ಸಹಿತವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇದೆ ಈ 3 ಮುಖದ ರುದ್ರಾಕ್ಷಿಯಲ್ಲಿ. 3 ಮುಖ ಅಲ್ಲ, 3 ರುದ್ರಾಕ್ಷಿಯಲ್ಲಿ, 3 ಸೇರಿರುವಂತಹ ರುದ್ರಾಕ್ಷಿಯಲ್ಲಿ. ಆದ್ದರಿಂದ ಇದಕ್ಕೆ ಗೌರಿ ಗರ್ಭ ಅಥವಾ ಬ್ರಹ್ಮ, ವಿಷ್ಣು, ಮಹೇಶ್ವರ ರುದ್ರಾಕ್ಷಿ ಹೇಳುವಂತಹ ಪರಿಪಾಠ ಇರತಕ್ಕಂಥದ್ದು. ಇದನ್ನು ಧರಿಸಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ನಮ್ಮ ಭೀತಿ, ಭಯ ಎಲ್ಲವನ್ನೂ ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು 21 ಮುಖ ಆಂಜನೇಯನ ರುದ್ರಾಕ್ಷಿ. ಇದನ್ನು ಧಾರಣೆ ಮಾಡಿಬಿಟ್ರೆ ಭಯ, ಭೀತಿ ಯಾವುದೂ ಇರುವುದಿಲ್ಲಂತೆ. ಯಾವ ರೀತಿಯಂತಹ ಆಪತ್ತಿರುವುದಿಲ್ಲ, ಸಂಕಷ್ಟಗಳಿರುವುದಿಲ್ಲ, ದುಃಖ ಇರುವುದಿಲ್ಲ,
ದುಮ್ಮಾನಗಳಿರೋದಿಲ್ಲ, ಯಾವುದೂ ಇರೋದಿಲ್ಲ. ಅದನ್ನು ಧರಿಸಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಮಾಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ರುದ್ರಾಕ್ಷಿಗಳಿದ್ದಾವೆ. 12 ರಾಶಿಗಳ ರುದ್ರಾಕ್ಷಿ, ಜೊತೆಯಲ್ಲಿ 13 ಮುಖ, 14 ಮುಖದ ರುದ್ರಾಕ್ಷಿ, ಜೊತೆಯಲ್ಲಿ ವಿಶೇಷವಾಗಿ ಗೌರಿ ಶಂಕರ, ಗೌರಿ ಗರ್ಭ, ಹನುಮಾನ್ಜಿ ಈ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿ ಇದನ್ನು ಧರಿಸುವುದರಿಂದ ಮಾಲಾಕಾರವಾಗಿ ಮಾಡಿ ನಾವು ಕಂಠಕ್ಕೆ ಹಾಕಿಕೊಳ್ಳುವುದರಿಂದ ನಮಗೆ ಸದಾ ಕಾಲದಲ್ಲೂ ಶಿವಾನುಗ್ರಹಕ್ಕೆ ರುದ್ರಾಕ್ಷಿ ಧಾರಣೆ ಅಗತ್ಯ. ಮಾಡಿಕೊಳ್ಳಿ, ಶುಭ ಆಗುತ್ತೆ, ಮಂಗಳವಾಗಲಿ, ಶುಭವಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.